ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು RS ಕಲೆಕ್ಷನ್ಸ್. ಇವತ್ತು ನಾನು ಒಂದಿಷ್ಟು ಆರ್ಡರ್ ಇತ್ತು, ಸೊ ಹಾಗಾಗಿ ಪ್ಯಾಕಿಂಗ್ ಮಾಡ್ತಾ ಇದ್ದೆ. ಇವತ್ತು ಸಂಡೇ ಎದ್ದ ತಕ್ಷಣ ಕೂತಿದ್ದೀನಿ, ಏನು ಕೆಲಸ ಮಾಡಿದ. ನಾನು ಡಿಸ್ಪ್ಯಾಚ್ ಎಲ್ಲ ಒಂದೇ ದಿನಕ್ಕೆ ಮಾಡ್ತೀನಿ. ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೇನು ಆರ್ಡರ್ಸ್ ಬಂದಿತ್ತೆ ಅದನ್ನೆಲ್ಲ ನೈಟು ಪ್ಯಾಕ್ ಮಾಡಿಕೊಂಡು ನಾಳೆ ಬೆಳಗ್ಗೆ ಅನ್ನೋದ್ರಲ್ಲಿ ಡಿಸ್ಪ್ಯಾಚ್ ಮಾಡಿಬಿಡ್ತೀನಿ. ಸ್ಯಾಟರ್ಡೇ ಈ ಥರ ಬಂತು ಅಂದರೆ ಸಂಡೇ ಮಾಡಲ್ಲ, ಮಂಡೇ ಮಾಡ್ತೀನಿ. ಒಂದ್ಸಲ ಏನಾದರೂ ಲೇಟ್ ಆಗೋದಿದ್ರೆ ನಾನು ಇನ್ಫಾರ್ಮ್ ಮಾಡ್ತೀನಿ, ಈ ಥರ ಲೇಟ್ ಆಗುತ್ತೆ ಪರವಾಗಿಲ್ಲ ಅಂತ ಕೇಳ್ತೀನಿ. ಅವರು ಪರವಾಗಿಲ್ಲ ಅಂತಂದರೆ ಲೇಟಾಗಿ ಮಾಡ್ತೀನಿ, ಇಲ್ಲ ಇಮಿಡಿಯೇಟ್ ಬೇಕಂದರೆ ಇಮಿಡಿಯೇಟು ನಾನು ಮಾಡಿಕೊಡ್ತೀನಿ. ಹಾಗೆ ಇದು ಬಂದು ಶುಕ್ರವಾರ ಮತ್ತು ಶನಿವಾರದ ಆರ್ಡ್ರು. ತುಂಬ ಜನ ಕೇಳ್ತಾ ಇದ್ರೆ ಆರ್ಡರ್ಸ್ ಬರುತ್ತಾ, ಹೇಗಿದೆ ಬಿಸ್ನೆಸ್ಸು ಅಂತ ಅಂದ್ಬಿಟ್ಟು. ಬಿಸ್ನೆಸ್ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ನಡೀತಾ ಇದೆ. ನಾನು ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 4 ಮಂತ್ಸ್ ಆಯಿತು. ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂತಂದ್ರೂ ನಮಗೆ ನಂಬಿಕೆ ಇರಬೇಕು ಅದರಲ್ಲಿ, ಮತ್ತು ತುಂಬ ತಾಳ್ಮೆಯಿಂದ ಮಾಡಬೇಕು, ಅವಾಗ ಸಕ್ಸಸ್ ಆಗೇ ಆಗುತ್ತೆ. ಹಾಗೆ ಯಾರೋ ಮಾಡ್ತಿದ್ದಾರೆ ನಾನು ಯಾಕೆ ಮಾಡಬಾರ್ದು ಅಂತ ಅವ್ರನ್ನ ನೋಡಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಬಿಡಿ. ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇರಬೇಕು, ಫ್ಯಾಷನ್ ಇರಬೇಕು, ಹಾಗೆ ಅದ್ರ ಬಗ್ಗೆ ಗೊತ್ತಿರಬೇಕು, ಅಂಥದ್ದನ್ನು ನೀವು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಿ, ಅವಾಗ ವರ್ಕೌಟ್ ಆಗುತ್ತೆ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.